ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ ಪಾಟೀಲ್. ಇದು ನನ್ನ ತಮ್ಮನ ಮದುವೆ ಸಿರೀಸ್ನ 2ನೇ ಭಾಗ. ಅಂದ್ರೆ ಇದು ಮದ್ವೆ ದಿನ ನೋಡಿ ಯಾವ ರೀತಿ ನಾನು ರೆಡಿ ಆಗಿದ್ದೀನಿ ಅಂತ. ಮದ್ವೆ ಆಕ್ಚುಲಿ ಫಂಕ್ಷನ್ ಹಾಲ್ ಅಲ್ಲಿ ಇರ್ಲಿಲ್ಲ, ಹುಡುಗಿಯ ಮನೆ ಹತ್ರ ಇತ್ತು. ಸೊ ಹೀಗಾಗಿ ಇವರು ನಮ್ಮ ತಂಗಿಯ ಹಸ್ಬೆಂಡು ಮತ್ತೆ ನಮ್ಮ ತಮ್ಮ ಬಂದಿದ್ದ, ಅಂದ್ರೆ ನಮ್ಮ ಕಾಕನ್ ಮಗ ಕರ್ಕೊಂಡೋದ್ ಹೋಗೋದಕ್ಕೆ. ನಮ್ಗೆ ಅವ್ರ ಮನೆ ಅಡ್ರೆಸ್ ಗೊತ್ತಿರ್ಲಿಲ್ಲ. ಸೊ ನೋಡಿ, ಸನ್ ರೂಫ್ ಇರುವಂತ ಕಾರ್ ಇದೆ ಅವ್ರದ್ದು. ಸೊ ಹೊಸದಾಗಿರೋ ಕಾರ್ ಇದೆ. ಸೊ ಅವ್ರ ಕಾರಲ್ಲಿ ನಮ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಇದು ಮದುಮಗಳ ಮನೆ, ಅಂದ್ರೆ ತವ್ರ ಮನೆ, ಈಗ ತವ್ರ ಮನೆ. ಸೊ ಅವರ ಮನೆಯಲ್ಲೇ ಮದ್ವೆ ಆಗ್ತಾ ಇದೆ, ನೋಡ್ಬೋದು. सूर्यां हिरण्मयेन लक्ष्मीं जम्बुरुजानः यश्चदे प्रयोदो भूत्वा युजाजमन्नः नृपण्डितरन्दस्नेकावसुन्दरेदं माता आयुष्मन्दकरोतमः धनमग्निर्धनं वायुर्धनं सूर्योधनं वरुः धनमिन्द्रो बृहस्पतिवर्णं धनमच्युतेयं वैरदेयं सोमं पिबतु पुत्रः सोम धनस्य वस्तुनो. ಇದು ಕನ್ಯಾದಾನ ನಡೀತಾ ಇದೆ. ನಂಗೆ ಬ್ಯಾಕ್ ಡ್ರಾಪ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ನೋಡಿ, ಅಲ್ಲಿ ಶಿವ ಪಾರ್ವತಿಯ ಒಂದು ಸಿಂಧೂರ್ ದಾನದ ಒಂದು ಬ್ಯಾಕ್ ಡ್ರಾಪ್ ಇದೆಯಲ್ಲ, ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ತುಂಬಾ ಅಂದ್ರೆ ಪ್ಯೂರ್ ಅಂತ ಅನ್ನಿಸ್ತು, ನಂಗೆ ತುಂಬಾ ಇಷ್ಟ ಆಯ್ತು. ಕನ್ಯಾದಾನ ಆದ ನಂತರ ಅದಕ್ಕಿಂತ ಮುಂಚೆ ತುಂಬಾನೇ ರಿಚುವಲ್ಸ್ ಇತ್ತು. ಅವೆಲ್ಲ ಮುಗಿದ್ಮೇಲೆ ಮಾಂಗಲ್ಯ ಧಾರಣೆ ಕೂಡ ಆಯ್ತು. ಅದಾದ್ಮೇಲೆ ಫನ್ ಗೇಮ್ಸ್ ಇರುತ್ತಲ್ಲ, ಎಲ್ಲಾ ಮದ್ವೆಲೂ ಇರುತ್ತೆ. ಆ ರೀತಿಯಾಗಿ ನಮ್ಮ ತಮ್ಮನ ಮದ್ವೆಯಲ್ಲೂ ಕೂಡ ತುಂಬಾನೇ ಫನ್ ಗೇಮ್ಸ್ ಎಲ್ಲ ಇತ್ತು. ನೋಡಿ ಎಷ್ಟು ಸುಂದರವಾಗಿ ಮದ್ವೆಗೆ ರೆಡಿ ಮಾಡಿದ್ದಾರೆ ಅಂತ. ಪೂಜೆ ನೋಡಿ ಯಾವ ರೀತಿ ತುಂಬಾನೇ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದು ಕನ್ಯಾದಾನದ ಟೈಮಲ್ಲಿ ಎಲ್ಲರ ಕಣ್ತುಂಬಿ ಬಂತು. ಇಟ್ ವಾಸ್ ವೆರಿ ಎಮೋಷನಲ್ ಮೂಮೆಂಟ್ ಫಾರ್ ಎವ್ರಿಬಡಿ. ಕನ್ಯಾದಾನ ಮಾಂಗಲ್ಯ ಧಾರಣೆ ಆದ ನಂತರ ಇದು ಕಾಲುಂಗ್ರ ತೊಡಸೋ ಒಂದು ಶಾಸ್ತ್ರ. ಮಾಂಗಲ್ಯ ಧಾರಣೆ ಅದೆಲ್ಲ ಆದ ನಂತರ ತುಂಬಾನೇ ಗೇಮ್ಸ್ ಇರುತ್ತೆ. ವಧುವರರಿಗೋಸ್ಕರ ತುಂಬಾ ಫನ್ ಗೇಮ್ಸ್ ಇರುತ್ತೆ. ನಗು ಕೂಡ ಬರ್ತಾ ಇರುತ್ತೆ ಸಿಕ್ಕಾಪಟ್ಟೆ. ಅದೆಲ್ಲ ಮದ್ವೆ ಆದ ನಂತರ ನಾವು ಹೊರಗಡೆ ನೋಡಿ, ಇವರು ನಮ್ಮ ಆಯಿ, ಅಂದ್ರೆ ಅಪ್ಪನ ತಾಯಿ, ನಾವು ಆಯಿ ಅಂತ ಕರಿತೀವಿ. ಇವ್ರು ನಮ್ಮ ಅಜ್ಜಿ. ಸೊ ನೋಡ್ಬೋದು ಅವ್ರ ಜೊತೆ ನಂದೊಂದು ಫೋಟೋ. ಇವರು ನನ್ನ ಇಬ್ರು ಸಿಸ್ಟರ್ಸ್, ನನ್ನ ಅಕ್ಕ ಮತ್ತು ನನ್ನ ತಂಗಿ ರಶ್ಮಿ ಪಾಟೀಲ್. ಮದ್ವೆ ಎಲ್ಲ ಮುಗಿದ ನಂತರ ನಾವು ಹುಡುಗಿ ಮನೆಯಿಂದ ರಿಸೆಪ್ಷನ್ ನಡೀತಾ ಇರೋಂತ ಒಂದು ಫಂಕ್ಷನ್ ಹಾಲ್ಗೆ ಬಂದ್ವಿ. ನೋಡ್ಬೋದು, ಇದು ಫಂಕ್ಷನ್ ಹಾಲ್, JP ಫಂಕ್ಷನ್ ಹಾಲ್ ಗುರ್ಮಿಟ್ಕಲ್ ಅಂತ. ಯಾವ ರೀತಿಯಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡಿ. ಸೊ ನಮ್ಮ ಆಯಿ ಏನಿದಾರಲ್ಲ, ನನ್ನ ಮಕ್ಕಳನ್ನ ಫಸ್ಟ್ ಟೈಮ್ ಅಂದ್ರೆ ಚಿಕ್ಕವರಿದ್ದಾಗ ನೋಡಿದ್ದು, ಅಂದ್ರೆ ಬೇಬಿ ಇರಬೇಕಾದ್ರೆ 5 ತಿಂಗಳು ಇರ್ಬೇಕಾದ್ರೆ ನೋಡಿರೋದು. ಸೊ ಫಸ್ಟ್ ಟೈಮ್ ಅವರು ಕೂಡ ನೋಡ್ತಾ ಇದ್ದಾರೆ. ಎಲ್ರು ಕೂಡ ಆಕ್ಚುಲಿ ಇಷ್ಟು ದೊಡ್ಡವರಾದ್ಮೇಲೆ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನನ್ನ ಮಕ್ಕಳನ್ನ. ಸೊ ಅದಕ್ಕಾಗಿ ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದೀವಿ. ಸೊ ಮದ್ವೆಗೆ ಅಂತ ಅಂದ್ರೆ ರಿಸೆಪ್ಷನ್ಗೆ ಅಂತ ಅವ್ರಿಗೆ ಸೌತ್ ಇಂಡಿಯನ್ ಡ್ರೆಸ್ ತೆಗೆಸ್ಕೊಂಡಿದ್ದೆ. ನೋಡಿ ಅವ್ರು ಯಾವ ರೀತಿ ಫೈಟ್ ಮಾಡ್ತಾ ಇದ್ದಾರೆ ಅಂತ. ಮದ್ವೆ ಎಲ್ಲ ಮುಗಿದ್ಮೇಲೆ ನಾವು ನಮ್ಮ ರೂಮ್ ಅಲ್ಲಿ, ಅಂದ್ರೆ ಎಲ್ರಿಗೂ ಸಪರೇಟ್ ರೂಮ್ ಅಲ್ಲಿ ಅಪ್ಪ ಬುಕ್ ಮಾಡಿದ್ರು. ಸೊ ಅಲ್ಲಿ ನಮ್ಮ ಅಜ್ಜಿ, ನಮ್ಮ ತಮ್ಮ ಅಂದ್ರೆ ನಮ್ಮ ಕಾಕನ್ ಮಗ ಶಶಿ, ನಮ್ಮ ಅಕ್ಕ ಮತ್ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ಟೀ ಕಾಫಿ ಎಲ್ಲ ಕುಡಿದ ನಂತರ ಸ್ವಲ್ಪ ರಿಲ್ಯಾಕ್ಸ್ ಆದ ನಂತರ ನಾವು ರಿಸೆಪ್ಷನ್ ಸ್ಟಾರ್ಟ್ ಆಯ್ತು 12ವರೆಗೆ. ನೋಡ್ಬೋದು ರಿಸೆಪ್ಷನ್ಗೆ ಅವರೆಲ್ಲ ಯಾವ ರೀತಿಯಾಗಿ ರೆಡಿ ಆಗಿದ್ದಾರೆ ಅಂತ. ನನ್ನ ಮಕ್ಳಂತೂ ರೆಡಿ ಆಗ್ಲೇ ಇಲ್ಲ, ಬರೀ ಒಂದು ಶರ್ಟ್ ಹಾಕೊಂಡು ಓಡಾಡ್ತಾ ಇದ್ರು. ಸೊ ಇದು ರಿಸೆಪ್ಷನ್ ಟೈಮಲ್ಲಿ ನಡೆದಂತ ಒಂದು ಫೋಟೋ ಶೂಟ್. ಮದ್ಮಗಳು ಗೀತಾ ಅಂದ್ರೆ ಪ್ರೀತಿ ಏನಿದಾರಲ್ಲ, ಅವರು ಸ್ಕೂಲ್ ಟೀಚರ್, ಆಕ್ಚುಲಿ MA B.Ed ಮಾಡಿದ್ದಾರೆ. ಸೊ ಅವರ ಸ್ಟೂಡೆಂಟ್ಸ್ ಎಲ್ಲ ಮದ್ವೆಗೆ ಬಂದಿದ್ರು. ಅವ್ರ ಎಕ್ಸೈಟ್ಮೆಂಟ್ ನೋಡ್ಬೇಕಿತ್ತು ನೀವು. ಅವರು ತುಂಬಾನೇ ಅಂದ್ರೆ ಎನರ್ಜಿಯಿಂದ, ಫುಲ್ ಆಫ್ ಎನರ್ಜಿಯಿಂದ ನಮ್ಮ ಟೀಚರ್ ಮದ್ವೆಗೆ ಬಂದಿದ್ದೀವಿ ಅಂತ ಅವ್ರ ಮುಖದಲ್ಲೇ ಕಾಣಿಸ್ತಾ ಇತ್ತು. ಅವರ ಖುಷಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ. ಅದು ಪ್ಯೂರ್ ಲವ್ ಅಂತಾರಲ್ಲ, ಅದು ಕಾಣಿಸ್ತಾ ಇತ್ತು. ನೋಡ್ಬೋದು ನೀವು, ಎಲ್ಲಾ ಮಕ್ಕಳು ಬಂದಿದ್ರು, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದಿದ್ರು ಫಂಕ್ಷನ್ಗೆ. ಅವ್ರಿಗೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು ನಮ್ಮ ಟೀಚರ್ ಮದ್ವೆ ಅಂತ. ಪಾರ್ಟಿ ಪಾಪರ್ ಎಲ್ಲ ತಂದಿದ್ರು, ಕೇಕ್ ತಂದಿದ್ರು. ಅಂದ್ರೆ ತುಂಬಾನೇ ಚೆನ್ನಾಗ್ ಅನಿಸ್ತಾ ಇತ್ತು. ನೋಡಿ ಎಷ್ಟು ಜನ ಮಕ್ಳು ಬಂದಿದ್ದಾರೆ ಅಂತ. ಲೈನ್ ಆಗಿ ನಿಂತ್ಕೊಂಡ್ಬಿಟ್ಟು ಬಂದು ಹೆಸರು ಕೇಳ್ತಾ ಇದ್ದಾರೆ, ಅವ್ರ ಎಕ್ಸೈಟ್ಮೆಂಟ್ ಅನ್ನ ತೋರಿಸ್ತಾ ಇದ್ದಾರೆ. ನೋಡಕ್ಕಂತೂ ತುಂಬಾ ಚೆನ್ನಾಗ್ ಅನಿಸ್ತು. ಅಂದ್ರೆ ಚಿಕ್ಕ ಮಕ್ಳ ಒಂದು ಪ್ರೀತಿ ಏನಿರುತ್ತಲ್ಲ, ಅದು ತುಂಬಾನೇ ನಿಷ್ಕಲ್ಮಶವಾದದ್ದು ಅಂತಾನೆ ಹೇಳ್ಬೋದು. ನೋಡಿದ್ರೆ ಗೊತ್ತಾಗ್ತಾ ಇತ್ತು ಎಷ್ಟು ಫೇವ್ರೆಟ್ ಟೀಚರ್ ಅವರು ಅಂತ. ರಿಸೆಪ್ಷನ್ ಎಲ್ಲ ಮುಗಿದ ನಂತರ ನಾವು ಫೈನಲ್ ಆಗಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಫೋಟೋಸ್ ಅನ್ನ ತೆಗೆದುಕೊಂಡ್ವಿ. ಇದು ನಾವು ನಮ್ಮ 4 ಜನ ನಮ್ಮ ಫ್ಯಾಮಿಲಿ ಜೊತೆ ಇರುವಂತ ಫೋಟೋ. ಸೊ ಮದ್ವೆ ಊಟ ನೋಡ್ಬೋದು, ಗುಲಾಬ್ ಜಾಮೂನ್, ಲಡ್ಡು, ಚಪಾತಿ, 2 ತರದ ಪಲ್ಯ, ತುಂಬಾ ಚೆನ್ನಾಗಿತ್ತು, ತುಂಬಾನೇ ಟೇಸ್ಟಿ ಆಗಿತ್ತು.
ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಸೊ ಅದಾದ ನಂತರ ನಾವು ಮದುಮಗಳನ್ನ ಮನೆ ತುಂಬಿಸ್ಬೇಕು ಅಂತ ಹೇಳಿ ಮೊದಲೇ ಹೋಗ್ತಾ ಇದ್ದೀವಿ. ಸೊ ನಮ್ಮ ಸಣ್ಣ ಕಾಕ, ನಮ್ಮಿಬ್ರು ಮಕ್ಕಳು, ನಮ್ಮ ಹಸ್ಬೆಂಡು, ನಾನು, ನಮ್ಮ ತಂಗಿ, ನಮ್ಮ ತಮ್ಮ ಮತ್ತು ನಮ್ಮ ಅಜ್ಜಿ, ಇನ್ನೊಬ್ರು ತಂಗಿ ನಿಖಿತಾ, ಅವರೆಲ್ಲ ಹೋಗ್ತಾ ಇದೀವಿ ಮನೆಗೆ. ನೋಡಿ ಅಲ್ಲಿಯ ರೂಟ್ ಯಾವ ರೀತಿ ಇದೆ ಅಂತೇಳಿ, ಗುಡ್ಡಗಾಡು ಪ್ರದೇಶ ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ದಾರಿ ಮಧ್ಯಾಹ್ನ ತುಂಬಾ ಟಯರ್ಡ್ ಆಗಿರೋದ್ರಿಂದ ನನ್ನ ಇಬ್ರು ಮಕ್ಕಳು ಮಲ್ಕೊಂಡ್ಬಿಟ್ರು. ಸೊ ನಾವು ಹೇಗೆಲ್ಲ ಮದುಮಗಳನ್ನ ವೆಲ್ಕಮ್ ಮಾಡಿದ್ವಿ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದ್ರೆ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.